ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬ್ಯಾಡ ಬಿಡಮ್ಮ, ಸ್ವಲ್ಪ ಸುಮ್ಮನೆ ಕುತ್ಕೊಳ್ಳಮ್ಮ. ಇಷ್ಟ ದಿನ ನಮ್ಮ ಅಧ್ಯಕ್ಷರಾದಂತ ನಮ್ಮ ಶಿವಣ್ಣವರು ಅವ್ರ ತಂಗಿಗೆ ಅಧಿಕಾರ ಬಿಟ್ಕೊಡ್ತಿರೋ ಬಗ್ಗೆ, ಹಾಗೆ ಅವ್ರ ತಂಗಿ ಅಧಿಕಾರ ತಗೊಳ್ತಿರೋ ಬಗ್ಗೆ, ಹಾಗೆ ನಮ್ಮ ಊರಿನ ಜನಗಳ ಬಗ್ಗೆ ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ಬರ್ಬೇಕು ಶಿವಣ್ಣ. ಕೆಂಪ, ಪ್ರಮಾಣ ವಚನ ಶುರು ಆಗ್ಲಿ. ಜನ ಕಾಯ್ತಾ ಇದ್ದಾರೆ. ನನ್ನ ಮಾತೆಲ್ಲ ಯಾಕೆ? ಅಣ್ಣ ಹೋಗಣ್ಣ, ಮಾತಾಡೋಣ. ಎಲ್ರಿಗೂ ನಮಸ್ಕಾರ. ಈಗ ನಾನು ಹೇಳೋ ಮಾತು ಕೆಲವರಿಗೆ ಹಿಡಿಸ್ಬೋದು, ಇನ್ ಕೆಲವರಿಗೆ ಹಿಡಿಸ್ದೇ ಇರಬಹುದು. ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ. ಆದ್ರೆ ನನಗೆ ಹೇಳಬೇಕು ಅನ್ಸಿದ್ದನ್ನ ನಾನು ಹೇಳ್ಬಿಡ್ತೀನಿ. ನಮಗೆ ದುಃಖ ಆದಾಗ, ಕಷ್ಟ ಬಂದಾಗ ಆ ದೇವ್ರ ಹತ್ರ ಬೇಡ್ಕೋತೀವಿ. ಹಿಂದಿನ ಕಾಲದಲ್ಲಿ ಕಷ್ಟ ಸುಖ ಅಂತ ಬಂದಾಗ ಅವರು ದೇವ್ರನ್ನ ಒಲಿಸೋದಕ್ಕೆ ತಪಸ್ ಮಾಡ್ತಿದ್ರಂತೆ. ದೇವರು ಅವ್ರ ತಪಸ್ಸಿಗೆ ಒಲ್ದು ಅವ್ರು ಕೇಳಿದ ವರನೆಲ್ಲ ಕೊಡ್ತಿದ್ದಂತೆ. ಅದೇ ರೀತಿ ನಾನು ಯಾವ ಜನ್ಮದಲ್ಲಿ ಯಾವ ತಪಸ್ ಮಾಡಿದ್ನೋ ಗೊತ್ತಿಲ್ಲ, ಆ ದೇವರು ನನಗೆ ಮುತ್ತಿನಂತ ತಂಗಿನ ಕೊಟ್ಟಿದ್ದಾನೆ. ಇವತ್ತಿನ ದಿನ ನೀವೆಲ್ಲರೂ ಸೇರ್ಕೊಂಡು ಇವಳನ್ನ ಗೆಲ್ಲಿಸಿ ಈ ಊರಿನ ಪಂಚಾಯತಿ ಅಧ್ಯಕ್ಷಳಾಗಿ ಮಾಡಿದ್ದೀರಿ. ಖಂಡಿತ ಇವಳು ನಮ್ಮ ಊರಿಗೆ ವರವಾಗಿರ್ತಾಳೆ.